ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ಹಾಗೆ ನಾನಂತೂ ಚೆನ್ನಾಗಿದ್ದೀನಿ. ಸೊ ಉಪವಾಸ ಅಂತೂ ಮುಗೀತಾ ಬಂತು. ಇನ್ನು ಏನಿದ್ರು ಈದಿದ್ದು ಗಡಿಬಿಡಿ ಇರುತ್ತೆ. ಸೊ ಈದಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ಆವಾಗ ನಿಮಗೆ ಲಾಗ್ ಶೇರ್ ಮಾಡ್ತೀನಿ ಇನ್ಶಾಲ್ಲ. ಸೊ ಇವತ್ತೇನೆಂದರೆ ನಾನು 2 ಟೈಪಲ್ಲಿ ಸ್ನ್ಯಾಕ್ಸ್ ಯಾವ ಥರ ಮಾಡೋದಂತ ಹೇಳ್ತೀನಿ. ಒಂದು ಈಸಿ ಸಮೋಸ ಕ್ರಿಸ್ಪಿ ಸಮೋಸ ಯಾವ ಥರ ಮಾಡೋದಂತ, ಇನ್ನೊಂದು ರೋಲ್ ವೆರೈಟಿಯಾಗಿ ಕೆಲವರಿಗೆ ಗೊತ್ತಿರ್ಬೋದು, ಮಾಡಿರ್ಬೋದು ಯಾವ ಥರ ಮಾಡೋದಂತ. ಸೊ ಆದರೆ ನನ್ನ ಮಸಾಲ ಫಿಲ್ಲಿಂಗ್ಸ್ ಅದ್ರದ್ದು ಉಂಟಲ್ವ, ಅದು ಸ್ವಲ್ಪ ಡಿಫ್ರೆಂಟಾಗಿ ಹೇಳಿಕೊಡ್ತಾ ಇದ್ದೀನಿ. ಸೊ ಹಾಗೆ ಸಮೋಸ ಯಾವ ಥರ ಫೋಲ್ಡ್ ಮಾಡೋದು ಕೂಡ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಮೋಸ ಯಾವ ಥರ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡೆ ಯಾಕೆ, ರೆಸಿಪಿಗೆ ಹೋಗೋಣ. ಸೊ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪನೇ ಚೂರು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ. ಸೊ ಈರುಳ್ಳಿ ಮತ್ತು ಟೊಮೆಟೊ, ಒಂದು ಈರುಳ್ಳಿ ಅರ್ಧ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಜಾಸ್ತಿ ಆಗಬೇಕೇನಿಲ್ಲ. ಹಾಗೆಯೇ 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಜಾಸ್ತಿ ಆಗ್ತಾ ಇಲ್ಲ. ಇದಕ್ಕೆ ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡೋಣ. ಸೊ ಬೇಸಿಕ್ ಸ್ಪೈಸಸ್ ಯಾವುದಲ್ಲಿದೆ ಅದನ್ನು ಹಾಕಿ ನೀವು. ನಾನಿಲ್ಲಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇರೆ ಯಾವ ಒಂಥರ ಸ್ಪೈಸಸ್ ಕೂಡ ಹಾಕ್ತಾ ಇಲ್ಲ. ಹಾಗೆಯೇ ಟೆಂಡರ್ ಚಿಕನ್ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಚಿಕನ್ ಬೇಯಲಿಕ್ಕೆ ಅಂತ ಕಾಲು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿ ಮುಚ್ಚಿ ಬೇಯಿಸಲಿಕ್ಕೆ ಬಿಡಿ. ಇವಾಗ ಬೆಂದು ಬಂತು. ಸೊ ಇವಾಗ ಇದು ಡ್ರೈ ಆಗಬೇಕು ಕಂಪ್ಲೀಟ್ಲಿ. ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡಬೇಕು. 1 ಟೀ ಸ್ಪೂನಷ್ಟು ನಾನು ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ 3 ಟೇಬಲ್ ಸ್ಪೂನಷ್ಟು ಮಯೋ ಹಾಕ್ತಾ ಇದ್ದೀನಿ, ತಂದೂರಿ ಮಯೋನೀಸ್ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಫೈನಲ್ಗೆ ಕೊರಿಯಂಡರ್ ಲೀಫ್ ಹಾಕಿದರೆ ನಮ್ಮ ಫಿಲ್ಲಿಂಗ್ ಇಲ್ಲಿ ರೆಡಿ ಆಯಿತು. ಸೊ ಇವಾಗ ನಾನು ಸಮೋಸ ಶೀಟನ್ನು ಯಾವ ಥರ ಫೋಲ್ಡ್ ಮಾಡೋದಂತ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಲ್ವ, ಅದೇ ಥರ ನೀವು ಫೋಲ್ಡ್ ಮಾಡಿದರೆ ಆಯಿತು. ವೆರಿ ಸಿಂಪಲ್, ಈಸಿಯಾಗಿ ನಿಮಗೆ ಇದನ್ನು ಫೋಲ್ಡ್ ಮಾಡ್ಬೋದು. ಕೆಲವರಿಗೆ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಇನ್ನೂ ಬರ್ತಾ ಇರೋದಿಲ್ಲ. ಸೊ ಅದಕ್ಕೆ ನಾನು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಫಿಲ್ಲಿಂಗನ್ನು ಹಾಕಿ ನಾವು ಇದೇ ಥರ ನಾನು ಯಾವ ಥರ ಫೋಲ್ಡ್ ಮಾಡ್ತೀನಿ ಅದೇ ಥರ ನೀವು ಫೋಲ್ಡ್ ಮಾಡಿದರೆ ಆಯಿತು. ಸೊ ಇಷ್ಟು ತೋರಿಸಿದರೂ ಕೂಡ ನಿಮಗೆ ಸಮೋಸ ಫೋಲ್ಡ್ ಮಾಡಲಿಕ್ಕೆ ಬರಲ್ಲ ಅಂದರೆ ಪಾಕೆಟ್ ಥರ ಕೂಡ ಇದು ಮಾಡ್ಬೋದು. ಅಲ್ಲಾಂದರೆ ರೋಲಾಗಿ ನಾನು ಮಾಡಿ ತೋರಿಸ್ತೀನಿ, ಆ ಥರನೂ ಮಾಡ್ಬೋದು. ಸೊ ಇವಾಗ ಲಾಸ್ಟಿಗೆ ಏನು ಮಾಡಬೇಕು, ನಾವು ಆ್ಯಸ್ ಯೂಸ್ವಲ್ ನಮಗೆ ಗಮ್ ಬೇಕು, ಮೈದಾದ್ದು ಸ್ಲರ್ರಿ ಉಂಟಲ್ವ ಅದನ್ನು ಹಾಕಿದರೆ ಆಯಿತು. ಹಾಕಿ ಇದನ್ನು ಕಂಪ್ಲೀಟ್ಲಿ ಫೋಲ್ಡ್ ಮಾಡಿದರೆ ಆಯಿತು. ಸೊ ಎಣ್ಣೆನೂ ಹಿಡಿಯಲ್ಲ ಇದಕ್ಕೆ, ಅಷ್ಟು ನೀಟಾಗಿ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದರ ಒಳಗಡೆನೂ ಹಾಕ್ಬೋದು, ನಾನು ಈ ಥರ ಹೊರಗಡೆನೇ ಅಂಟಿಸ್ತಾ ಇದ್ದೀನಿ. ಸೊ ಇವಾಗ ಫೈನಲ್ಗೆ ನಮ್ಮದು ಸಮೋಸ ಫಿಲ್ಲಿಂಗ್ ಎಲ್ಲ ಮಾಡಿ ಹಾಕಿ ಆಯಿತು. ಇವಾಗ ನಾನು ಕ್ರಿಸ್ಪಿಯಾಗಿರಲಿಕ್ಕೆ ಅಂತ ನಾನು ಇದನ್ನು ಎಗ್ ಮತ್ತು ಕ್ರಮ್ಸಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತಾ ಇರೋದು. ಮೊದಲಿಗೆ ಎಗ್ ಬ್ಯಾಟ್ರ್ ಉಂಟಲ್ವ ಅದಕ್ಕೆ ನಾವು ಡಿಪ್ ಮಾಡಿ ಮತ್ತು ನಾವು ಕ್ರಮ್ಸಲ್ಲಿ ಕೋಟಿಂಗ್ ಮಾಡಿದ್ರಾಯಿತು. ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಮಾಡಿದರೆ. ಬೇಗನೆ ಮಾಡಿ ಇಟ್ಟರೂ ಕೂಡ ಕ್ರಿಸ್ಪಿನೆಸ್ ಆ ಥರನೇ ಹಾಗೇ ಇರುತ್ತೆ. ಸೊ ಇವಾಗ ಏನು ಮಾಡಬೇಕು, ಬಿಸಿಯಾದ ಎಣ್ಣೆಗೆ ನಾವು ಹಾಕಿ ಫ್ರೈ ಮಾಡಿದ್ರಾಯಿತು. 2 ಸೈಡ್ ಫ್ರೈ ಮಾಡಿದ್ರಾಯಿತು. ನಮ್ಮದು ಬಣ್ಣದು ಕಂದು ಬಣ್ಣದಲ್ಲಿ ನಾವು ಮಾಡಬೇಕು, ತುಂಬ ಒಂಥರ ಬ್ಲ್ಯಾಕ್ ಥರ ಮಾಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರಾಯಿತು. ಸೊ ಇವಾಗ ಸಮೋಸ ರೆಡಿ ಆಯಿತು. ಇದರ ಕ್ರಿಸ್ಪಿನೆಸ್ ಯಾವ ಥರ ಇದೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಹೇಗೂ ಉಪವಾಸ ಎಲ್ಲ ಮುಗಿತಾ ಬಂತು. ಸೊ ನೀವು ಇದನ್ನು ಇವಾಗ 2 ಉಪವಾಸ ಇರ್ಬೋದಲ್ವ, 2 ಉಪವಾಸ ಉಂಟು. ಸೊ ನೀವು ಇದನ್ನು ಮಾಡಿ ನೋಡಿ ಈ ಥರನೇ. ಸೊ ಇವಾಗ ಸಮೋಸ ರೆಡಿ ಆಯಿತು. ನಾನು ಇವಾಗ ರೋಲಿಗೆ ಮಸಾಲೆ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾನು ಆವಾಗ ಮಾಡಿದ ಸಮೋಸದ ಪ್ಯಾನ್ ಉಂಟಲ್ಲ, ಮಸಾಲ ಮಾಡಿದ್ದು ಅದೇ ಪ್ಯಾನ್ಗೆ ನಾನು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಚೂರು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಆ್ಯಸ್ ಯೂಸ್ವಲ್ ಟೊಮೆಟೊ, ಆನಿಯನ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಪೇಸ್ಟ್ ಉಂಟಲ್ವ, ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಬೇಸಿಕ್ ಸ್ಪೈಸಸ್ ಕೂಡ ಹಾಕಿ. ಆದ ನಂತರ ಬಾಯ್ಲ್ ಮಾಡಿದ ಬಟಾಟೆ ಉಂಟಲ್ವ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಚಿಕನ್ ಬೇಯಿಸಿದ್ದೆ, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿದ್ದ
ಚಿಕನನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ಗೆ ಕೊರಿಯಂಡರ್ ಲೀಫ್ ಹಾಕಿದರೆ ಈ ಒಂದು ಫಿಲ್ಲಿಂಗ್ ಕೂಡ ಇಲ್ಲಿ ರೆಡಿ ಆಯಿತು. ಸೊ ಇದು ವೆರಿ ಸಿಂಪಲ್. ಇದನ್ನು ಏನಂದರೆ ನಾವು ಸಮೋಸೆ ಶೀಟ್ ತೆಗಿಬೇಕು. ಈ ಥರ ರೋಲ್ ಮಾಡಿ ಹಾಕಿ ರೋಲ್ ಥರನೇ ಫೋಲ್ಡ್ ಮಾಡ್ತಾ ಹೋಗಿ. ಸ್ವಲ್ಪ ಮೈದಾವನ್ನು ಗಮ್ ಬೇಕಲ್ವ ನಮಗೆ, ಆ್ಯಸ್ ಯೂಶ್ವಲ್ ಯಾವ ಈ ಥರ ಮಾಡೋದಾದ್ರೆ ನಾವು ಕೂಡ ಗಮ್ ಬೇಕಾಗುತ್ತೆ. ಸೊ ಇದೇ ಥರ ನೀವು ಹಾಕ್ಕೊಂಡು ಫೋಲ್ಡ್ ಮಾಡಿದ್ರಾಯಿತು. ಅದ ನಂತರ ನಮಗಿದು ಆಲೂಗಡ್ಡೆ ಮಸಾಲ ಎಲ್ಲ ಕಾಣ್ತದಲ್ಲ, ಅದು ಹೊರಗಡೆ ಎಣ್ಣೆ ಹೋಗ್ಬಾರ್ದಲ್ವ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಮೈದಾ ಈ ಥರ ಸ್ಲರಿ ಮಾಡಿ ಅದಕ್ಕೆ ನಾನು ಡಿಪ್ ಮಾಡಿ ಆ್ಯಂಡ್ ಕ್ರಮ್ಸಿಗೆ ಕೋಟಿಂಗ್ ಮಾಡಿದ್ರಾಯಿತು. ಇಷ್ಟೇ ಇರೋದು, ಇನ್ನೇನಿಲ್ಲ. ಬಿಸಿಯಾದ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡಿದ್ರಾಯಿತು. ಜಾಸ್ತಿ ಏನು ಕೆಲಸ ಇಲ್ಲ, ಇದು ಕೂಡ ಬೇಗನೆ ಆಗುತ್ತೆ ಫ್ರೈ ಮಾಡಿ ಕೂಡ. ತುಂಬಾ ಎರಡು ಸ್ನ್ಯಾಕ್ ಕೂಡ ತುಂಬಾ ರುಚಿಯಾಗಿದೆ. ಇವಾಗ ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಇವಾಗ ಬಿಸಿಯಾದ ಎಣ್ಣೆಗೆ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಆಗುತ್ತೆ. ಇದೇ ಥರ ಮಸಾಲ ಕೂಡ ಮಾಡಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಆಗುತ್ತೆ. ಇದು ಕೂಡ ಹಾಗೆ ಒಂದು ಕಂದು ಬಣ್ಣ ಬಂದರೆ ಸಾಕು, ಆದಮೇಲೆ ನಾವು ತೆಗೆದ್ರಾಯಿತು. ಸೊ ಇವಾಗ ಇದು ರೆಡಿ ಆಯಿತು. ನಾವು ಆಯಿಲಿಂದ ತೆಗೆದು ಪ್ಲೇಟಿಗೆ ಹಾಕ್ತೀವಲ್ವ, ಆವಾಗ ನಾರ್ಮಲಾಗಿ ಕಲರ್ ಬರುತ್ತೆ ನಮಗಿದು. ಇವಾಗ ರೋಲ್ ಕೂಡ ರೆಡಿ ಆಯಿತು. ಇದರ ಕ್ರಿಸ್ಪಿನೆಸ್ ಕೂಡ ಹಾಗೇ ಇದೆ, ತುಂಬಾ ಚೆನ್ನಾಗಿ ಆಗುತ್ತೆ. ಎರಡು ಸ್ನ್ಯಾಕ್ಸನ್ನು ನೀವು ಈ ಎರಡು ಉಪವಾಸದಲ್ಲಿ ಟ್ರೈ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ನಂದು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಲೈಕ್ ಕಾಮೆಂಟ್ ಕೂಡ ಹಾಕಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಇದೇ ಥರ ನಿಮ್ಮ ಸಪೋರ್ಟ್ ಕೂಡ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.